ಹಾಯ್ ಹಲೋ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಶಿವರಾಜ್ ಇಂಗ್ಲೀಷ್ ಟೀಚರ್. ಕಳೆದ ವರ್ಷ ನಾವು ಈಗಾಗಲೇ 8ನೇ ತರಗತಿಯಲ್ಲಿ ಇಂಗ್ಲೀಷ್ ಪಾಠ ಬೋಧನೆಯನ್ನು ನಿಮಗೆ ಮಾಡಿರುತ್ತೇನೆ. ಈ ವರ್ಷ 2021-22ನೇ ಸಾಲಿನ ಒಂದು ಶೈಕ್ಷಣಿಕ ವರ್ಷದಲ್ಲಿ ನಿಮಗೆ ಮತ್ತೆ ಆನ್ಲೈನ್ ತರಗತಿಗಳು ಸರ್ಕಾರದ ಅನುಮತಿಯ ಮೇರೆಗೆ ಮತ್ತು ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಮೇರೆಗೆ ಪ್ರಾರಂಭಿಸ್ತಾ ಇದ್ದೀವಿ. ಈಗ ನೀವು ಕಳೆದ ವರ್ಷ 8ನೇ ತರಗತಿಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿ ಈಗಾಗಲೇ 9ನೇ ತರಗತಿಗೆ ಬಂದಿರ್ತೀರ. ಸೊ ನಾವು ಈಗ ಮುಂದಿನ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸೋಣ ಮಕ್ಕಳೇ. ಈ ವರ್ಷ ನೀವೆಲ್ಲ 9ನೇ ತರಗತಿಯ ಇಂಗ್ಲೀಷ್ ಪಾಠ ಬೋಧನೆ ಈ ಒಂದು ತರಗತಿಗಳಿಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ, ಇವತ್ತು ಇಂಗ್ಲೀಷ್ ಮೊದಲನೇ ಪಾಠವಾಗಿರ್ತಕ್ಕಂಥ ದ ಎನ್ಚಾಂಟೆಡ್ ಪೂಲ್ ಎನ್ನುವಂತಹ ಒಂದು ಪಾಠವನ್ನು ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಮಕ್ಕಳೇ. ಅದಕ್ಕೂ ಮೊದಲು ಈ ಯೂನಿಟ್ 1ನಲ್ಲಿರ್ತಕ್ಕಂಥ ಪ್ರೋಸ್ ಯೂನಿಟ್ 1ನಲ್ಲಿರ್ತಕ್ಕಂಥ ದ ಎನ್ಚಾಂಟೆಡ್ ಪೂಲ್ನ ಮೇಲ್ಗಡೆ ಬಿಫೋರ್ ಯು ರೀಡ್ ಎನ್ನುವಂಥ ಒಂದು ಎಕ್ಸಸೈಸ್ ಏನು ಕೊಟ್ಟಿದ್ದಾರಲ್ಲ, ಅಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕೆಲವೊಂದಿಷ್ಟು ಗುಣಗಳನ್ನು ಕೊಟ್ಟಿದ್ದಾರೆ. ಮನುಷ್ಯನಲ್ಲಿ ಇರಬೇಕಾದಂಥ ಕ್ವಾಲಿಟೀಸ್, ಆ ಗುಣಗಳನ್ನು ಕೊಟ್ಟಿದ್ದಾರೆ ಮತ್ತು ಇರಬಾರ್ದಾದಂಥ ಗುಣಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಡಿಸೈರಬಲ್ ಕ್ವಾಲಿಟೀಸ್ ಆ್ಯಂಡ್ ನಾಟ್ ಸೊ ಡಿಸೈರಬಲ್ ಕ್ವಾಲಿಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಆ್ಯಕ್ಟಿವಿಟಿಯನ್ನು ನೀವು ಸ್ವತಃ ಆ ವರ್ಡ್ಸ್ ಮೀನಿಂಗ್ಗಳನ್ನು ಡಿಕ್ಷನರಿಯಲ್ಲಿ ಹುಡುಕಿಕೊಂಡು ಮನುಷ್ಯನಲ್ಲಿರಬೇಕಾದಂಥ ಕ್ವಾಲಿಟಿ ಅಂದರೆ ಗುಣಗಳು, ಅದನ್ನು ನೀವು ಏನು ಮಾಡಬೇಕಾಗುತ್ತೆ ಅಂತಂದರೆ ಡಿಸೈರಬಲ್ ಕ್ವಾಲಿಟಿ ಅಂತಂದರೆ ಈ ಕಾಲಮಲ್ಲಿ ಬರಿಬೇಕು, ನಾನ್ ಡಿಸೈರಬಲ್ ಕ್ವಾಲಿಟಿ ಅಂದರೆ ಈ ಕಾಲಮಲ್ಲಿ ಬರಿಬೇಕು. ಸೊ ಇಲ್ಲಿ ಏನಿದಾವಲ್ಲ ಈ ಎಲ್ಲ ಕ್ವಾಲಿಟೀಸ್ ಅಂತಂದರೆ ಗುಣಗಳು, ಮನುಷ್ಯನಲ್ಲಿ ಇರಬೇಕಾದಂಥ ಗುಣಗಳು ಅಂತ ಕರೀತಾರೆ. ಗುಣ, ಆ ಗುಣಗಳನ್ನು ನೀವು ಮನುಷ್ಯನಲ್ಲಿ ಇರಬೇಕಾದಂಥ ಒಳ್ಳೆಯ ಗುಣಗಳು ಯಾವುವು ಅನ್ನೋದನ್ನು ಈ ಒಂದು ಕಾಲಮಲ್ಲಿ ಬರಿಬೇಕು. ಇರಬಾರ್ದು ಅಂತ ಹೇಳಿರುವಂಥ ಗುಣಗಳನ್ನು ಈ ಕಾಲಮಲ್ಲಿ ಬರಿಬೇಕು. ಸೊ ಹಾಗಾಗಿ ಇದನ್ನು ನೀವು ಸೆಲ್ಫಾಗಿ ಒಂದು ವರ್ಕನ್ನು ಮಾಡಿರಿ. ಅದಕ್ಕೂ ಮೊದಲು ಈ ಪಾಠಕ್ಕಿಂತ ಮೊದಲು ನಾವು ಏನು ಮಾಡೋಣ ಅಂತಂದರೆ, ಇವಾಗ ಈ ಪಾಠವನ್ನು ಬರೆದಿರ್ತಕ್ಕಂತಹ ಸಿ ರಾಜಗೋಪಾಲಾಚಾರ್ಯ, ಯಾರು ಸಿ ರಾಜಗೋಪಾಲಾಚಾರ್ಯ ಎನ್ನುವಂತಹ ಒಬ್ಬ ಮಹಾನ್ ಲೇಖಕರ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡೋಣ ಮಕ್ಕಳೇ. ಇಲ್ಲಿದೆ ನೋಡಿ, ಪೇಜ್ ನಂಬರ್ 22. ಸಿ ರಾಜಗೋಪಾಲಾಚಾರ್ಯ. ಸಿ ಅಂತಂದರೆ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಅಂತ. ಸೊ ಈ ಚಕ್ರವರ್ತಿ ರಾಜಗೋಪಾಲಾಚಾರ್ಯ ಯಾರಪ್ಪ ಅಂತಂದರೆ, ಪಾಪ್ಯುಲರ್ಲಿ known as Rajaji, was a great patriot, astute politician, inclusive thinker and also author of many books. His popular books are on Bhagavad Gita, the Upanishads, Ramayana, Mahabharata. In Mahabharata, he displays his inimitable flair for telling stories and applying their moral principles to modern times. ಇಲ್ಲಿದೆ ನೋಡಿ ಮಕ್ಕಳೇ, ಈ ಪಾಪ್ಯುಲರ್ ಅಂತಂದರೆ ಏನಪ್ಪ ಅಂತಂದರೆ ಜನಪ್ರಿಯ ಅಂತ. ಏನು ಜನಪ್ರಿಯ. ಸೊ ಇವರು ಸಿ ರಾಜಗೋಪಾಲಾಚಾರ್ಯ ಅನ್ನೋಂಥವ್ರು ಒಬ್ಬರು ಜನಪ್ರಿಯ ವ್ಯಕ್ತಿ. ಎಂತಹ ಜನಪ್ರಿಯ ವ್ಯಕ್ತಿ, ಮತ್ತು ಇವರನ್ನು ನೌನ್ ಅಂತಂದರೆ ಗುರುತಿಸು ಅಂತ. ಇವ್ರನ್ನ ಏನಂತ ಗುರುತಿಸ್ತಾರೆ ಅಂತಂತಂದರೆ ರಾಜಾಜಿ ಅಂತ ಗುರುತಿಸ್ತಾರೆ. ಯಾರನ್ನು ಗುರುತಿಸ್ತಾರೆ? ಸಿ ಗೋಪಾಲಾಚಾರಿ ಇವ್ರನ್ನ ಏನಂತ ಗುರುತಿಸ್ತಾರೆ? ರಾಜಾಜಿ ಅಂತ ಶಾರ್ಟಾಗಿ ಜನ ಗುರುತಿಸ್ತಾರೆ. ಆ್ಯಂಡ್ ಗ್ರೇಟ್ ಪ್ಯಾಟ್ರಿಯೋಟ್ ಅಂತಂತಂದರೆ ದೇಶಭಕ್ತ, ದೇಶಪ್ರೇಮಿ. ಏನು ಪ್ಯಾಟ್ರಿಯೋಟ್ ಅಂತಂದರೆ ದೇಶಪ್ರೇಮಿ. ಓಕೆ. ಹಾಗೆ ನೀವು ಒಬ್ಬರು
ಹಿರಿಯ ಮುತ್ಸದ್ದಿ ಇವ್ರು ಏನಪ್ಪ ಅಂತಂದರೆ ಅಸ್ಟ್ಯೂಟ್ ಪಾಲಿಟಿಷಿಯನ್ ಅಂತಂದರೆ ಮುತ್ಸದ್ದಿ ಅಂತ. ಮುತ್ಸದ್ದಿ ಅಂದರೆ ಬಹಳಷ್ಟು ತಿಳಿದವರು, ರಾಜಕೀಯದಲ್ಲಿ ಬಹಳಷ್ಟು ತಿಳಿದವರು ಇವರು. ಪೊಲಿಟಿಷಿಯನ್ ಅಂತಂದರೆ ರಾಜಕೀಯ. ಇನ್ಕ್ಲೂಸಿವ್ ಥಿಂಕರ್ ಅಂತಂದರೆ ವಿಚಾರವಾದಿ ಅಂತ. ವಿಚಾರವಾದಿ ಅಂತ ಯಾವುದು ಇಲ್ಲಿದೆ ನೋಡಿ, ಥಿಂಕರ್ ಅಂತೇಳಿ, ವಿಚಾರವಾದಿ ಅಂತ. ಆ್ಯಂಡ್ ಆಲ್ಸೋ ಆಥರ್ ಆಫ್ ಮೆನಿ ಬುಕ್ಸ್, ಮತ್ತು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಹೀಸ್ ಪಾಪ್ಯುಲರ್ ಬುಕ್ಸ್ ಆರ್, ಇವರ ಪಾಪ್ಯುಲರ್ ಅಂತಂದರೆ ಆವಾಗಲೇ ಹೇಳಿದ್ದೀನಿ ನಾನು, ಈ ಪಾಪ್ಯುಲರ್ ಅಂತಂದರೆ ಜನಪ್ರಿಯ ಅಂತ. ಇವರ ಜನಪ್ರಿಯ ಪುಸ್ತಕಗಳು ಯಾವಪ್ಪ ಅಂತಂತಂದರೆ ಭಗವದ್ಗೀತಾ, ಮಹಾಭಾರತ, ರಾಮಾಯಣ, ಉಪನಿಷತ್. ಸೊ ಇವರು ಬರೆದಿರ್ತಕ್ಕಂಥ ಈ ಬಹಳಷ್ಟು ಜನಪ್ರಿಯ ಪುಸ್ತಕಗಳು. ಆ್ಯಂಡ್ ಈ ಡಿಸ್ಪ್ಲೇಸ್ ಇನ್ಇಮಿಟೇಬಲ್ ಫ್ಲೇರ್ ಫಾರ್ ಟೆಲ್ಲಿಂಗ್ ಸ್ಟೋರೀಸ್ ಆ್ಯಂಡ್ ಅಪ್ಲೈಯಿಂಗ್ ದೇರ್ ಮಾರಲ್ಸ್. ಅಪ್ಲೈಯಿಂಗ್ ಅಂತಂದರೆ ಅನ್ವಯಿಸು ಅಥವಾ ಅಳವಡಿಸು. ಅನ್ವಯಿಸು ಅಂತ ಯಾವುದು ಇಲ್ಲಿದೆ ನೋಡಿ, ಅಪ್ಲೈಯಿಂಗ್ ಅನ್ನೋದಿದೆಯಲ್ಲ, ಅಪ್ಲೈಯಿಂಗ್ ಅಂತಂದರೆ ಅನ್ವಯಿಸು ಅಂತ. ಓಕೆ. ಮಾರಲ್ ಅಂತಂದರೆ ನೀತಿ. ಮಾರಲ್ ಅಂದ್ರೇನು? ಈ ಮಾರಲ್ ಅಂತ ಏನಿದೆಯಲ್ಲ, ನೀತಿ ಅಥವಾ ಅದರಲ್ಲಿರ್ತಕ್ಕಂಥ ಮೌಲ್ಯ ಅಂತ. ಪ್ರಿನ್ಸಿಪಲ್ಸ್ ಟು ಮಾಡರ್ನ್ ಟೈಮ್ಸ್. ಪ್ರಿನ್ಸಿಪಲ್ಸ್ ಅಂತಂದರೆ ತತ್ವ, ನೀತಿ ತತ್ವ ಅಂತ. ನೀತಿ ತತ್ವ ಗೊತ್ತಾಯ್ತು ಮಕ್ಕಳೇ? ಸೊ ಮಾಡರ್ನ್ ಅಂತಂದರೆ ಆಧುನಿಕತೆ. ಇವತ್ತಿನ ಆಧುನಿಕ ಜೀವನಕ್ಕೆ ಅದರಲ್ಲಿರ್ತಕ್ಕಂಥ ನೀತಿಯನ್ನು ಅನ್ವಯಿಸ್ತಾ ಇದ್ರು. ಯಾವುದರಲ್ಲಿರ್ತಕ್ಕಂಥ ನೀತಿ? ಮಹಾಭಾರತ. ಯಾವುದು? ಮಹಾಭಾರತ. ಹಾಗೆಯೇ ಭಗವದ್ಗೀತಾ, ಹಾಗೆಯೇ ರಾಮಾಯಣ. ಅದರಲ್ಲಿರ್ತಕ್ಕಂಥ ನೀತಿಯನ್ನು ಇವತ್ತಿನ ಆಧುನಿಕ ಜೀವನಕ್ಕೆ ಅನ್ವಯಿಸ್ತಾಯಿದ್ರು ಸಿ ರಾಜಗೋಪಾಲಾಚಾರ್ಯರು. ಹಾಗೆಯೇ ಇವತ್ತು ನಿಮಗೆ ಅದೇ ರೀತಿಯಾದಂತಹ ಒಂದು ಪಾಠವನ್ನು ನಮಗಿಲ್ಲಿ ಕೊಟ್ಟಿದ್ದಾರೆ. ಯಾವುದಪ್ಪ ಅಂತಂದರೆ ಅದು ದಿ ಎನ್ಚಾಂಟೆಡ್ ಪೂಲ್ ಎನ್ನುವಂತಹ ಒಂದು ಪಾಠ. ಸೊ ಹಾಗಾದರೆ ಈ ಪಾಠ ಇವರು ಬರೆದಿರತಕ್ಕಂಥ ಯಾವ ಪುಸ್ತಕಗಳಿಂದ ತೆಗೆದುಕೊಂಡಿದ್ದಾರೆ ಅಂತಂದರೆ ಮಹಾಭಾರತದಿಂದ ಈ ಪಾಠವನ್ನು ತೆಗೆದುಕೊಂಡಿದ್ದಾರೆ. ಯಾವುದು? ಮಹಾಭಾರತ. ಆ ಮಹಾಭಾರತದಿಂದ ಈ ಒಂದು ಪಾಠವನ್ನು ತೆಗೆದುಕೊಂಡ್ರೆ ಮಕ್ಕಳೇ. ಹಾಗಾದರೆ ಏನು ಹೇಳ್ತಾರೆ ಈ ಪಾಠದ ಮೂಲಕ ನೋಡೋಣ. ನಾ ಎಲ್ಲ ಪಾಠದ ಸಾಲುಗಳನ್ನು ರೀಡ್ ಮಾಡ್ತಾ ಹೋಗ್ತೀನಿ. ಯಾರ್ಯಾರ ಹತ್ರ ಪುಸ್ತಕ ಇದೆಯೋ ಅವರೆಲ್ಲರೂ ತೆಗೆದಿಟ್ಕೊಂಡು ನೋಡ್ಕೋಬೇಕು ಲೈನ್ಸನ್ನು. ಮತ್ತು ನಾನು ಎಲ್ಲಿಗೆ ನಿಲ್ಲಿಸ್ತೀನೋ, ಹೇಗೆ ಓದ್ತೀನೋ ಅದನ್ನು ಗಮನಿಸ್ತಾ ಇರಬೇಕು. ಮತ್ತು ನಾನು ಎಲ್ಲಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಅದನ್ನು ಕೂಡ ನೀವು ಸರ್ಕಲ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ಓಕೆ. ಪಾಠದ ಹೆಸರು ದ ಎನ್ಚಾಂಟೆಡ್ ಪೂಲ್. ಏನಿದು ಎನ್ಚಾಂಟೆಡ್ ಪೂಲು ಅಂತಂದರೆ? ಪೂಲ್ ಅಂದರೆ ನಿಮಗೆಲ್ಲ ಗೊತ್ತು, ಈಗಾಗಲೇ ಸ್ವಿಮ್ಮಿಂಗ್ ಪೂಲ್ ನೋಡಿರ್ತೀರ ನೀವು ಅಲ್ವಾ? ಹಾಗಾದರೆ ಎನ್ಚಾಂಟೆಡ್ ಪೂಲ್ ಅಂತಂದರೆ ಏನು? ಎನ್ಚಾಂಟೆಡ್ ಪೂಲ್ ಅಂತಂದರೆ ಮಾಂತ್ರಿಕ. ಎನ್ಚಾಂಟೆಡ್ ಅಂತಂದರೆ ಮಾಂತ್ರಿಕ, ಪೂಲ್ ಅಂತಂದರೆ ಕೊಳ. ಏನು? ಎನ್ಚಾಂಟೆಡ್ ಪೂಲ್ ಅಂದರೆ ಮಾಂತ್ರಿಕ ಕೊಳ ಅಂತ. ಹಾಗಾದರೆ ಮಾಯಾವಿ ಕೊಳ ಅಂಥೇಳಿ ಈ ಪಾಠದ ಹೆಸರು. ಹಾಗಾದರೆ ಈ ಪಾಠದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಮಕ್ಕಳೇ ನಿಮಗಿಲ್ಲಿ ನೋಡೋಣ. ಇನ್ ದ ಮಹಾಭಾರತ ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡಯಸ್. ಗೇಮ್ ಆಫ್ ಡಯಸ್ ಅಂತಂದರೆ ನಿಮಗೆಲ್ಲ ಗೊತ್ತಿದೆ. ಈ ಡಯಸ್ ಅಂತಂದರೆ ಪಗಡೆ. ಗೇಮ್ ಅಂತಂದರೆ ಆಟ. ಡಯಸ್ ಅಂತಂದ್ರೆ ಏನು? ಪಗಡೆ. ಪಗಡೆ ಆಟದಲ್ಲಿ
ಮಹಾಭಾರತದೊಳಗೆ ನೀವೆಲ್ಲ ಕೇಳಿರ್ತೀರ, ನೋಡಿರ್ತೀರ. ಏನು ಮಾಡ್ತಾರೆ ಪಾಂಡವರು? ತಮ್ಮ ಎಲ್ಲ ಸಾಮ್ರಾಜ್ಯವನ್ನು, ಆಸ್ತಿ ಅಂತಸ್ತುಗಳನ್ನು ಕಳೆದುಕೊಳ್ತಾರೆ. ನೋಡಿ, ಇನ್ ದ ಮಹಾಭಾರತ ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡಯಸ್ ಟು ದ ಕೌರವಾಸ್ ಆ್ಯಂಡ್ ಹ್ಯಾಡ್ ಟು ಲಿವ್ ಇನ್ ದ ಫಾರೆಸ್ಟ್ ಫಾರ್ 12 years. ಸೊ ಇಲ್ಲಿಗೆ 1ನೇ ಪುಟ ಮುಗೀತದೆ ಮಕ್ಕಳೇ. ನೆಕ್ಸ್ಟ್ 2ನೇ ಪುಟಕ್ಕೆ ನಾವು ಹೋಗಬೇಕು. ಇನ್ ದ ಮಹಾಭಾರತ ಪಾಂಡವಾಸ್ ಲಾಸ್ಟ್ ದೇರ್ ಎವ್ರಿಥಿಂಗ್ ಟು ದ ಕೌರವಾಸ್ ಇನ್ ದ ಗೇಮ್ ಆಫ್ ಡಯಸ್. ಡ್ಯೂರಿಂಗ್ ದಿಸ್ ಪೀರಿಯಡ್ they had to constantly move from place to place for safety and to meet their daily needs. One day in the 12th year, the Pandavas brothers wandered deep into the forest in pursuit of a deer. ಓಕೆ, ನೋಡಿ ಮಕ್ಕಳೇ, ಮೊದಲನೇ ಪೇಜ್ನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇನ್ ದ ಮಹಾಭಾರತ ದ ಪಾಂಡವಾಸ್ ಲಾಸ್ಟ್ ಎವ್ರಿಥಿಂಗ್ ಇನ್ ದ ಗೇಮ್ ಆಫ್ ಡಯಸ್ ಟು ದ ಕೌರವಾಸ್ ಹ್ಯಾಡ್ ಟು ಲೀವ್ ಇನ್ ದ ಫಾರೆಸ್ಟ್ ಫಾರ್ 12 years. ಮಹಾಭಾರತದಲ್ಲಿ ಪಾಂಡವರು ಪಗಡೆಯಾಟದಲ್ಲಿ ತಮ್ಮ ಎಲ್ಲವನ್ನ ಕೌರವರಿಗೆ ಕಳೆದುಕೊಳ್ತಾರೆ ಹಾಗೂ ಅವರು 12 ವರ್ಷಗಳ ಕಾಲ ಕಾಡಿನಲ್ಲಿ ಕಳೆಯುವಂತಹ ಒಂದು ಷರತ್ತಿಗೆ ಬದ್ಧರಾಗಿ ಸೋಲ್ತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್, ಈ ಸಂದರ್ಭದಲ್ಲಿ, ಡ್ಯೂರಿಂಗ್ ದಿಸ್ ಪೀರಿಯಡ್ ಅಂದರೆ ಈ ಕಾಲಾವಧಿಯಲ್ಲಿ, ದೇ ಹ್ಯಾಡ್ ಟು ಕಾನ್ಸ್ಟಂಟ್ಲಿ ಮೂವ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಈ ಸಂದರ್ಭದಲ್ಲಿ ಅವರು ನಿರಂತರವಾಗಿ, ಕಾನ್ಸ್ಟಂಟ್ಲಿ ಅಂತ ಇದೆ ನೋಡಿ ಇಲ್ಲಿ, ಈ ಕಾನ್ಸ್ಟಂಟ್ಲಿ ಅಂತ ಏನಿದೆಯಲ್ಲ, ಕಾನ್ಸ್ಟಂಟ್ಲಿ ಅಂದರೆ ನಿರಂತರ. ಏನು ಕಾನ್ಸ್ಟಂಟ್ಲಿ ಅಂತಂದರೆ ನಿರಂತರವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಏನು ಮಾಡಬೇಕಾಗಿರುತ್ತೆ, ಅವರು ಓಡಾಡಬೇಕಾಗಿರುತ್ತೆ. ಎದಕ್ಕೋಸ್ಕರ? ಫಾರ್ ಸೇಫ್ಟಿ. ಸೇಫ್ಟಿ ಅಂದರೆ ರಕ್ಷಣೆ. ಸೇಫ್ಟಿ ಅಂದ್ರೇನು? ರಕ್ಷಣೆ. ಕಾಡು ಪ್ರಾಣಿಗಳಿರ್ತವೆ, ಅವು ಇವು ಅವ್ರ ಮೇಲೆ ಅಟ್ಯಾಕ್ ಮಾಡಬಾರ್ದು ಅಂತ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಓಡಾಡಬೇಕಾಗಿರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಮತ್ತೆ ಎದಕ್ಕೆ ಹೋಗ್ತಾ ಇರ್ತಾರೆ ಅಂತಂದರೆ, ಟು ಮೀಟ್ ಅಂದರೆ ಭೇಟಿ. ಎದಕ್ಕೋಸ್ಕರ ಭೇಟಿ? ಡೈಲಿ ನೀಡ್ಸ್. ಡೈಲಿ ನೀಡ್ಸ್ ಅಂತ ಹೇಳಿದೆ ನೋಡ್ರಿ ಇಲ್ಲಿ. ಡೈಲಿ ನೀಡ್ಸ್ ಅಂತಂತಂದರೆ ದಿನನಿತ್ಯದ ನಿತ್ಯದ ಅವಶ್ಯಕತೆಗಳು. ನಿತ್ಯದ ಅವಶ್ಯಕತೆ ಯಾವುದು ಇರ್ತವೆ ನಮಗೆ? ನಿತ್ಯದ ಅವಶ್ಯಕತೆಗಳು ಯಾವುವು? ಊಟ, ನಿದ್ದೆ, ನೀರು, ಇವೆಲ್ಲ ಬೇಕಲ್ವ ನಮಗೆ. ಸೊ ಇದಕ್ಕೋಸ್ಕರ ಅವ್ರು ಏನು ಮಾಡ್ತಿರ್ತಾರೆ ಅಂತಂದರೆ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಕಾಡಿನಲ್ಲಿ ಸುತ್ತಾಡ್ತಾ ಇರ್ತಾರೆ. ಒನ್ ಡೇ ಇನ್ ದ 12th year ಅಂದರೆ ಒಂದು ದಿನ 12ನೇ ವರ್ಷದಲ್ಲಿ, ದ ಪಾಂಡವಾಸ್ ಬ್ರದರ್ಸ್ ವಾಂಡರ್ಡ್ ಅಂತಿದೆ ನೋಡಿ ಮಕ್ಕಳೇ ಇಲ್ಲಿ. ವಾಂಡರ್ಡ್ ಅಂದರೆ ತಿರುಗಾಡು. ಏನು? ತಿರುಗಾಡು ಅಂತ. ವಾಂಡರ್ಡ್ ಅಂದರೆ ತಿರುಗಾಡು. ಸೊ ಎದಕ್ಕೋಸ್ಕರ ತಿರುಗಾಡ್ತಿರ್ತಾರೆ 12ನೇ ವರ್ಷದ ಒಂದು ದಿನ ಅಂತಂದರೆ, ಡೀಪ್ ಇಂಟು ದ ಫಾರೆಸ್ಟ್. ಡೀಪ್ ಅಂತಂದರೆ ದಟ್ಟವಾದ ಕಾಡು. ದಟ್ಟವಾದ ಕಾಡಿನೊಳಗೆ ಹೋಗ್ತಾರೆ. ಎದಕ್ಕೋಸ್ಕರ ಅಂತಂದರೆ, ಒಂದು ಜಿಂಕೆಯನ್ನು ಬೇಟೆಯಾಡೋದಕ್ಕೆ. ಪರ್ಶ್ಯೂಟ್ ಡಿಯರ್ ಅಂತಂದರೆ ಒಂದು ಜಿಂಕೆಗೋಸ್ಕರ ಬೇಟೆಯಾಡೋದಕ್ಕೆ ಕಾಡಿನೊಳಗೆ ಹೋಗ್ತಾರೆ. ಓಕೆ, ಇಷ್ಟು ಒಂದು ಮೊದಲನೇ ಪ್ಯಾರದ ಒಂದು ಅರ್ಥ. ಈಗ 1ನೇ ಪ್ಯಾರ ಸ್ಟಾರ್ಟ್ ಮಾಡೋಣ. ಏನಾಯಿತು ಅಂತ ಇಲ್ಲಿ ಹೇಳ್ತಾರೆ. ದ ಸನ್ ವಾಸ್ ಹಾಟ್ ಓವರ್ ಹೆಡ್ ಆ್ಯಂಡ್
ದ 5 brothers grew more and more weary and thirsty. ಓಕೆ, ಸೊ ನಾನೀಗ ಮೊದಲನೇ ಪಾಠದ ಮೊದಲನೇ ಪ್ರಯಾರವನ್ನು ಪ್ರಾರಂಭಿಸೋದಕ್ಕೂ ಮುಂಚೆ ನಾನು ನಿಮಗೆಲ್ಲ ಒಂದು ಗೈಡೆನ್ಸ್ ಕೊಡ್ತಾ ಇದ್ದೀನಿ ಮಕ್ಕಳೇ. ಏನಂತಂದರೆ ಇಲ್ಲಿ ಪುಟ ಸಂಖ್ಯೆ 7 ಮತ್ತು ಪುಟ ಸಂಖ್ಯೆ 8 ಅಂತ ಇದೆ. ಸೊ ಇಲ್ಲಿರ್ತಕ್ಕಂತಹ ಈ ಒಂದು ಗ್ಲಾಸರಿಯನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಡಿಕ್ಷ್ನರಿ ವರ್ಕನ್ನು ಮಾಡಬೇಕು. ಏನು? ಡಿಕ್ಷ್ನರಿ ವರ್ಕನ್ನು ಮಾಡಬೇಕು. ಡಿಕ್ಷ್ನರಿ ವರ್ಕ್ ಮಾಡೋದಂತಂದರೆ ಹೇಗಪ್ಪ ಅಂತಂದರೆ ಇಲ್ಲಿರ್ತಕ್ಕಂಥ ಈ ಒಂದು ಇಂಗ್ಲೀಷ್ ಶಬ್ದಗಳೇನಿದಾವಲ್ಲ, ಸೊ ಇದಕ್ಕೆ ಕನ್ನಡದಲ್ಲಿ ನೀವು ಅರ್ಥಗಳನ್ನು ಹುಡುಕ್ಬೇಕು, ಕನ್ನಡ ಅರ್ಥವನ್ನು ಹುಡುಕ್ಬೇಕು. ಸೊ ಹಾಗಾಗಿ ಈ ಪುಟ ಸಂಖ್ಯೆ 7 ಮತ್ತು ಪುಟ ಸಂಖ್ಯೆ 8ರಲ್ಲಿ ಅಪ್ ಟು ಎಲ್ಲಿವರೆಗಪ್ಪ ಅಂತಂದರೆ ಇಲ್ಲಿವರೆಗೂ ನೀವೇನು ಮಾಡಬೇಕಪ್ಪ ಅಂತಂದರೆ ನೀವು ಏನು ಮಾಡಬೇಕು, ಈ ಒಂದು 7ನೇ ಪುಟದಿಂದ ಹಿಡಿದು 8ನೇ ಪುಟದಲ್ಲಿ ಇರ್ತಕ್ಕಂಥ ಈ ಶಬ್ದದವರೆಗೂ ನೀವೇನು ಮಾಡಬೇಕು, ನೀವು ಈ ಒಂದು ಶಬ್ದ ಯಾವುದಿದೆ ನೋಡಿ ಇಲ್ಲಿ ಬಿರಿಯುಡ್ ಅಂತ ಏನಿದೆಯಲ್ಲ, ಇಲ್ಲಿವರೆಗೂ ನೀವು ಕನ್ನಡ ಮೀನಿಂಗ್ಸ್ಗಳನ್ನು ಹುಡುಕೊಂಡು ನಿಮ್ಮ ಒಂದು ಕ್ಲಾಸ್ ವರ್ಕ್ ಬುಕ್ಕಲ್ಲಿ ಅದೆಲ್ಲವನ್ನು ಬರೆದಿಟ್ಕೋಬೇಕು. ಸೊ ಹಾಗಾಗಿ ಇವತ್ತು ನಾವೇನು ಮಾಡಿದ್ವಿ, ಮೊದಲನೇ ಪಾಠದ ಕವಿ ಪರಿಚಯ ಮತ್ತು ಪಾಠದ ಪೀಠಿಕೆಯನ್ನು ಅಂದರೆ ಇಂಟ್ರಡಕ್ಷನ್, ಈ ಪಾಠದಲ್ಲಿ ಏನು ಆಗಿತ್ತು ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ ಮಕ್ಕಳೇ. ಓಕೆ, ಎಲ್ಲರೂ ಮೊದಲನೇ ಪ್ಯಾರ, 2ನೇ ಪ್ಯಾರ ಮತ್ತು 3ನೇ ಪ್ಯಾರ ಈ ಪುಟದಲ್ಲಿ ಬರುತ್ತಲ್ಲ, 1ನೇ ಪ್ಯಾರ, ಈ 1ನೇ ಪ್ಯಾರ, 2ನೇ ಪ್ಯಾರ ಮತ್ತು 3ನೇ ಪ್ಯಾರಗಳನ್ನು ನೀವು ನೋಡ್ಕೊಂಡು ಇಟ್ಕೊಂಡಿರಬೇಕು. ಈ ಪಾಠದಲ್ಲಿ ಈ ಪ್ಯಾರಾದಲ್ಲಿ ಬರ್ತಕ್ಕಂಥ ಶಬ್ದಾರ್ಥಗಳನ್ನು ನೀವು ಡಿಕ್ಷನರಿ ವರ್ಕ್ ಮಾಡ್ಕೊಂಡಿರಿದ್ರು. ಓಕೆ, ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಧನ್ಯವಾದಗಳು.